ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವತ್ಸ ಎನ್, ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರಿನಲ್ಲಿ ಕನ್ಸಲ್ಟೆಂಟ್ ಯೂರೋ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಾನು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ನವೆಂಬರ್ ತಿಂಗಳನ್ನು ಮೊವೆಂಬರ್ ಮಂತ್ ಅಂತ ಕೂಡ ಕರೀತಾರೆ. ಈ ತಿಂಗಳಿನಲ್ಲಿ ನಾವು ಪುರುಷರಲ್ಲಿ ಆಗುವಂತಹ ಕೆಲವು ಕ್ಯಾನ್ಸರ್ಸ್ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ತಿಂಗಳ ಕಾಲ ಪೂರ್ತಿ ಈ ಕ್ಯಾನ್ಸರ್ಸ್ ಬಗ್ಗೆ ಮಾತಾಡೋದು, ಜನಜಾಗೃತಿಯನ್ನು ಮೂಡಿಸೋದು, ಮತ್ತು ಆ ಕ್ಯಾನ್ಸರ್ಸನ್ನು ಸ್ಕ್ರೀನಿಂಗ್ ಟೆಸ್ಟ್ಗಳನ್ನು ಮಾಡೋದು, ಹೀಗೆ ನಾನಾ ವಿಧವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೇವೆ. ಪುರುಷರಲ್ಲಿ ಬರತಕ್ಕಂತಹ ಕ್ಯಾನ್ಸರ್ಸ್ನಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ತುಂಬ ಪ್ರಮುಖವಾದದ್ದು. ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಪ್ರಾಸ್ಟೇಟ್ ಕ್ಯಾನ್ಸರ್ ನಂಬರ್ 1 ಸಾಲಿಡ್ ಆರ್ಗನ್ ಕ್ಯಾನ್ಸರ್ ಅಂತ ಪರಿಗಣಿಸಲಾಗುತ್ತೆ. ಭಾರತ ದೇಶದಲ್ಲಿ ಕಳೆದ 20 ವರ್ಷದಿಂದ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಹೆಚ್ಚು ಪ್ರಮಾಣದಲ್ಲಿ ಕಾಣಸಿಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಅರ್ಬನೈಸೇಷನ್ ಅಂತ ನಾವೇನು ಕರಿತೀವಿ ಅಂತಂದರೆ ಪಾಶ್ಚಾತ್ಯೀಕರಣ, ಆಧುನಿಕತೆಯನ್ನು ನಾವು ಹೇಗೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವೋ ನಮ್ಮ ಜೀವನ ಶೈಲಿಯಲ್ಲಿ, ಅದರಿಂದಾಗಿ ಈ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಹಾಗೆಯೇ ತಂಬಾಕು ಸೇವನೆ ಯಾವುದೇ ವಿಧದಲ್ಲಾದರೂ ಆಗಿರಬಹುದು. ಅಂತಂದರೆ ಬೀಡಿ, ಸಿಗರೇಟು, ನಶ್ಯ, ಪಾನ್ಪರ, ಗುಟ್ಕಾ, ಹೀಗೆ ತಂಬಾಕು ಹಲವಾರು ವಿಧದಲ್ಲಿ ನಮಗೆ ಸಿಗುತ್ತೆ. ಅದನ್ನು ಯಾವುದೇ ವಿಧದಲ್ಲಿ ನಾವು ಬಳಸಿದರೂ ಕೂಡ ಈ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಮೂರನೇದಾಗಿ ಮದ್ಯಪಾನ. ಅತಿ ಹೆಚ್ಚು ಮದ್ಯಪಾನ ಮಾಡೋದರಿಂದ ಕೂಡ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ನಾಲ್ಕನೇದಾಗಿ ರೆಡ್ ಮೀಟ್ ಕನ್ಸಂಪ್ಷನ್ ಅಥವಾ ಮಾಂಸಾಹಾರ, ಅತಿ ಹೆಚ್ಚು ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ನ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಐದನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈಗ ನಮಗೇನು ತಿಳಿದು ಬಂದಿದೆ ಅಂತಂತಂದರೆ, ಪ್ರಾಸ್ಟೇಟ್ ಕ್ಯಾನ್ಸರ್ ಅನುವಂಶೀಯವಾಗಿ ಕೂಡ, ಅಂತಂದರೆ ಹೆರಿಡಿಟ್ರಿ ಅಂತ ಏನು ಕರಿತೀವಲ್ಲ, ಅಂದರೆ ಮನೆಯಲ್ಲಿ ಅನುವಂಶೀಯವಾಗಿ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಇವತ್ತಿನ ರಿಸರ್ಚ್ ಪ್ರಕಾರ ಸಾಮಾನ್ಯವಾಗಿ 10-12% ಪ್ರಾಸ್ಟೇಟ್ ಕ್ಯಾನ್ಸರ್ಸು ಹೆರಿಡಿಟ್ರಿ ರಿಸ್ಕ್ನಿಂದಾಗಿ ಬಂದಿರುತ್ತೆ. ಹಾಗಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚು. ಅದನ್ನು ನಾವು ಅದರ ಬಗ್ಗೆ ನಾವು ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಮತ್ತು ಅದು ಬರ್ತಾ ಇರೋ ಹಾಗೆ ಅದನ್ನು ಬೇಗ ಕಂಡುಹಿಡ್ಕೊಳ್ಬೇಕು. ಯಾಕೆ ಅಂತಂದರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಸಿಕ್ಕಿದರೆ ಅದು ಸಂಪೂರ್ಣವಾಗಿ ಗುಣಮುಖ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಯಾರು ಈ ರಿಸ್ಕ್ ಫ್ಯಾಕ್ಟರ್ಸ್ನ ಹೊಂದಿರುತ್ತಾರೋ ಅವರ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ಹೊರಬರೋದಕ್ಕೆ, ಅಂತಂದರೆ ತಂಬಾಕು ಸೇವನೆ ಮಾಡುವಂಥವರು ಅಥವಾ ಅತಿ ಹೆಚ್ಚಾಗಿ ಮದ್ಯಪಾನ ಸೇವನೆ ಮಾಡುವಂಥವರು, ಇವರೆಲ್ಲ ಅದನ್ನೆಲ್ಲ ನಿಲ್ಲಿಸಿ ಮತ್ತೆ ಒಂದು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಉಂಟಾಗುವಂಥ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಪ್ರಾಸ್ಟೇಟ್ ಕ್ಯಾನ್ಸರು ಜಾಸ್ತಿ ಆಗಿದೆ ಅಂತ ತಿಳ್ಕೊಂಡ್ವಿ. ಅದರ ರೋಗ ಲಕ್ಷಣಗಳೇನು ಅಂತಂತಂದರೆ ಸಿಂಪ್ಟಮ್ಸ್, ಯಾವ ರೀತಿ ಅದು ನಮಗೆ ಗೊತ್ತಾಗಬಹುದು, ಪ್ರಾಸ್ಟೇಟ್ ಕ್ಯಾನ್ಸರ್ ಆಗ್ತಾ ಇದೆ ನಮ್ಮ ದೇಹದಲ್ಲಿ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿಬಿಟ್ಟಿದೆ ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ, ಅದರ ರೋಗ ಲಕ್ಷಣಗಳನ್ನು ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವುದೇ ಕ್ಯಾನ್ಸರ್ ಆಗಲಿ, ಹಾಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ಮೊದಲನೇ ಹಂತದಲ್ಲಿ ಯಾವುದೇ ವಿಧವಾದಂತಹ ಲಕ್ಷಣಗಳನ್ನು ಅದು ತೋರ್ಪಡಿಸ್ಕೊಳ್ಳೋದಿಲ್ಲ. ಅಂತಂದರೆ ಕ್ಯಾನ್ಸರ್ ಮೊದಲನೇ ಹಂತದಲ್ಲಿ ಉಳ್ಳಂತಹ ವ್ಯಕ್ತಿ ಸಹಜವಾಗೇ ಇರ್ತಾರೆ, ಅವರಿಗೇನು ಯಾವುದೇ ಒಂದು ಕಷ್ಟ ಆಗ್ತಾ ಇರೋದಿಲ್ಲ. ಹಾಗಾಗಿ ಫಸ್ಟ್ ಸ್ಟೇಜ್ ಆಫ್ ಪ್ರಾಸ್ಟೇಟ್ ಕ್ಯಾನ್ಸರ್ ಏನಿದೆ ಅದನ್ನು ನಾವು ಸ್ಕ್ರೀನಿಂಗ್ ಟೆಸ್ಟ್ ಮಾಡೋದರ ಮೂಲಕನೇ ಪತ್ತೆ ಹಚ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಈಗ ನಾನು ಮೊದಲನೇ ಹಂತದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ ಯಾವುದೇ ಒಂದು ರೋಗ ಲಕ್ಷಣಗಳು ಇರೋದಿಲ್ಲ ಅಂತ ಹೇಳಿದೆ. ಮತ್ತು ಇನ್ನೊಂದು ವಿಚಾರ ಏನು ಅಂತಂತಂದರೆ, ಯಾವುದೇ ಒಂದು ಕಾಯಿಲೆ ಮೊದಲನೇ ಹಂತದಲ್ಲಿದ್ದರೆ ಅದಕ್ಕೆ ಚಿಕಿತ್ಸೆ ಚೆನ್ನಾಗಿರುತ್ತೆ. ಆ ಚಿಕಿತ್ಸೆ ಮಾಡಿಸ್ಕೊಂಡಾಗ ಸಂಪೂರ್ಣವಾಗಿ ನಾವು ಗುಣಮುಖ ಆಗ್ಬೋದು. ಮತ್ತು ರೋಗ ಲಕ್ಷಣಗಳೇ ಇಲ್ಲದೆ ಹೋಯಿತು ಅಂತಂತಂದರೆ ನಾವು ಅದನ್ನು ಪತ್ತೆ ಹಚ್ಚೋದು ಹೇಗೆ ಮತ್ತು ಚಿಕಿತ್ಸೆ ತೆಗೆದುಕೊಳ್ಳೋದು ಹೇಗೆ, ಇದು ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಮೂಡುವಂತಹ ಒಂದು ಪ್ರಶ್ನೆ. ಯಾಕೆ ಅಂತಂದರೆ, ಡಾಕ್ಟ್ರೇ ನನಗೇನು ಪ್ರಾಬ್ಲಮ್ಮೇ ಇಲ್ಲ, ನಾನು ಯಾಕೆ ಟೆಸ್ಟ್ ಮಾಡಿಸ್ಕೊಳ್ಳಿ, ಹೇಗೆ ಟೆಸ್ಟ್ ಮಾಡಿಸ್ಕೊಳ್ಳಿ, ನನಗೆ ಹೇಗೆ ಗೊತ್ತಾಗುತ್ತೆ, ಇದು ಎಲ್ಲರಿಗೂ ಒಂದು ಯಾವಾಗಲೂ ಅದೊಂದು ಸಂದೇಹ ಇದ್ದೇ ಇರುತ್ತೆ. ಹಾಗಾಗಿನೇ ನಾವು ಎಲ್ಲರಿಗೂ ನಾವು ಏನು
ರೆಕಮೆಂಡ್ ಮಾಡ್ತೀವಿ ಅಂತಂತಂದರೆ, ಒಂದು ವಯಸ್ಸಿನ ನಂತರ ಎಲ್ಲರೂ ಒಂದು ಸ್ಕ್ರೀನಿಂಗ್ ಅಥವಾ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ಸಾಮಾನ್ಯವಾಗಿ ನಾವೆಲ್ಲ ಏನು ತಿಳ್ಕೊಂಡಿದ್ದೀವೋ ಆ ರೀತಿಯಾಗಿ ಯಾವುದಾದ್ರೂ ಒಂದು ಟೆಸ್ಟಿಂಗನ್ನು ಮಾಡಿಸ್ಕೊಳ್ಳುವಂಥದ್ದು. ಸಾಮಾನ್ಯವಾಗಿ 40 ವಯಸ್ಸಿನ ಮೇಲೆ ಎಲ್ಲರೂ ಸಹಿತ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಅನ್ನುವಂಥ ಒಂದು ಟೆಸ್ಟನ್ನು ವರ್ಷಕ್ಕೆ ಒಂದು ಬಾರಿ ಇಲ್ಲದೆ ಹೋದರೂ ಕನಿಷ್ಠ ಪಕ್ಷ 2 ವರ್ಷಕ್ಕೆ ಒಂದು ಬಾರಿ ಮಾಡಿಸ್ಕೊಳ್ಬೇಕು. ಅದರಲ್ಲಿ ಕೇವಲ ಕ್ಯಾನ್ಸರ್ಗೆ ಮಾತ್ರ ಅಲ್ಲ, ಬೇರೆ ಕಾಯಿಲೆಗಳು ಅಂತಂದರೆ BP ಆಗಿರಬಹುದು, ಶುಗರ್ ಡಯಾಬಿಟೀಸ್ ಆಗಿರಬಹುದು, ಬೇರೆ ಬೇರೆ ಯಾವುದೇ ಕಿಡ್ನಿ ಫಂಕ್ಷನ್ ಆಗಿರಬಹುದು, ಲಿವರ್ ಫಂಕ್ಷನ್ ಆಗಿರಬಹುದು, ಹಾಗೆ ಕ್ಯಾನ್ಸರ್ಸ್ ಕೂಡ. ಈ ಎಲ್ಲವನ್ನೂ ನಾವು ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಈ ರೀತಿ ಮಾಡೋದರಿಂದ ಯಾವುದೇ ಒಂದು ದೇಹದಲ್ಲಿ ಏರುಪೇರಿದ್ದರೆ ಅದನ್ನು ಪ್ರಾರಂಭಿಕ ಹಂತದಲ್ಲೇ ನಾವು ಕಂಡುಕೊಳ್ಬಹುದು, ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ತೆಗೆದುಕೊಳ್ಬಹುದು. ಕೆಲವೊಮ್ಮೆ ಅದು ತುಂಬ ಮುಂಚೆನೇ ನಮಗೆ ತಿಳ್ಕೊಂಡ್ಬಿಟ್ರೆ ಆ ಕಾಯಿಲೆಗಳು ಬರದೇ ಇರೋ ಥರ ಕೂಡ ನಾವು ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಬಹುದು. ಕ್ಯಾನ್ಸರ್ಸ್ಗೆ ಬಂದಾಗ ಈ ಸ್ಕ್ರೀನಿಂಗ್ ಟೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರಾಸ್ಟೇಟ್ ಕ್ಯಾನ್ಸರ್ನಲ್ಲಿ ಕೂಡ ಸ್ಕ್ರೀನಿಂಗಿಗೆ ತುಂಬ ಒಂದು ದೊಡ್ಡ ಮಹತ್ವ ಇದೆ. ಸ್ಕ್ರೀನಿಂಗ್ ತುಂಬ ಕಷ್ಟ ಕೂಡ ಇಲ್ಲ. ಸಾಮಾನ್ಯವಾಗಿ ಒಂದು ಬ್ಲಡ್ ಟೆಸ್ಟ್, PSA ಅನ್ನುವಂತಹ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಪ್ರಾಸ್ಟೇಟ್ನಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವೋ ಅನ್ನೋದನ್ನು ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ, ಅಂದರೆ ಮೋರ್ ದೆನ್ 80% ಆಫ್ ದ ಟೈಮ್ಸ್ ನಾವು ತಿಳ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಇರುತ್ತೆ. ಈ PSA ಟೆಸ್ಟ್ ಅನ್ನೋದು ತುಂಬ ಸುಲಭವಾಗಿ ಮಾಡಬಹುದು. ಸಾಮಾನ್ಯವಾಗಿ ಒಳ್ಳೆ ಲ್ಯಾಬ್ಸ್ ಎಲ್ಲ ಕಡೆ ಕೂಡ ಈ PSA ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಯಾರಿಗೆ ಈ PSAನಲ್ಲಿ ವ್ಯತ್ಯಾಸ ಇರುತ್ತೋ ಅವರು ಯೂರಾಲಜಿಸ್ಟ್ ಹತ್ರ ಹೋಗಿ ಹೆಚ್ಚಿನ ಪರಿಶೀಲನೆ ಮಾಡಿಸ್ಕೊಂಡು ಅವರಿಗೆ ಪ್ರಾಸ್ಟೇಟ್ನಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಬಹುದು. ಹಾಗಿದ್ದರೆ ಎಲ್ಲರೂ ಕೇಳ್ತಾರೆ, ಹಾಗೆ 40 ವರ್ಷ ಆದಮೇಲೆ ಕ್ಯಾನ್ಸರ್ ಬಂದುಬಿಡುತ್ತಾ, ನಾವು 40 ವರ್ಷದಿಂದಲೇ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಬೇಕಾ? ಈ ಒಂದು ಪ್ರಶ್ನೆ ಕೂಡ ಎಲ್ಲರೂ ಕೇಳಬಹುದು. ನಾವು ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸೀಮಿತವಾಗಿ ಹೇಳಬೇಕು ಅಂತಂತಂದರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ತುಂಬ ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡ್ತೀವಿ. ಮತ್ತು ಎಲ್ಲರಿಗೂ 40 ವರ್ಷ ಆದಮೇಲೆ ಸ್ಕ್ರೀನಿಂಗ್ನ ರೆಕಮೆಂಡ್ ಮಾಡೋದಿಲ್ಲ. ಯಾರ ಫ್ಯಾಮಿಲಿನಲ್ಲಿ ಅಂತಂದರೆ ಯಾರ ಮನೆಗಳಲ್ಲಿ ತಂದೆಗಾಗಲಿ ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಆಗಿರಬಹುದು ಅಥವಾ ಸೋದರ ಮಾವ ಆಗಿರಬಹುದು, ಈ ರೀತಿ ರಕ್ತ ಸಂಬಂಧಿಗಳಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇತ್ತೋ, ಅಣ್ಣ ತಮ್ಮಂದರಾಗಿರ್ಬೋದು, ಹೀಗೆ ಅಂಥವರಿಗೆ 40 ವರ್ಷ ಆದಮೇಲೆ ನಾವು ಸ್ಕ್ರೀನಿಂಗ್ ಟೆಸ್ಟನ್ನು ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾರ ಮನೆಗಳಲ್ಲಿ ಹೆಣ್ಣುಮಕ್ಕಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ರೋಗ ಲಕ್ಷಣಗಳಿದ್ದು ಅವರು ಚಿಕಿತ್ಸೆ ಪಡ್ಕೊಂಡಿರ್ತಾರೋ ಅವರು ಕೂಡ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ 40 ವರ್ಷದ ಮೇಲ್ಪಟ್ಟು ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಯಾವುದೇ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇಲ್ಲದೆ ಹೋದರೂ ಕೂಡ 50 ವರ್ಷ ಆದಮೇಲೆ ಎಲ್ಲ ವ್ಯಕ್ತಿಗಳು, ಎಲ್ಲ ಗಂಡಸರು ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕನಿಷ್ಠ ಪಕ್ಷ 2 ವರ್ಷಕ್ಕೆ ಒಂದು ಸಲ ಆದರೂ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಉತ್ತಮ. ಸ್ಕ್ರೀನಿಂಗ್ನಲ್ಲಿ ನಾವು ಏನು ಮಾಡ್ತೀವಿ ಅಂತಂತಂದರೆ PSA ನೋಡ್ತೀವಿ. ಒಂದೇ PSA ಟೆಸ್ಟು ವ್ಯತ್ಯಾಸವಾಗಿತ್ತು ಅಂತಂತಂದರೆ ನಾವು ಅವರಿಗೆ ಏನು ಫರ್ದರ್ ಟೆಸ್ಟಿಂಗ್ ಮಾಡೋದಿಲ್ಲ. ಅವರನ್ನು ಕ್ಲೋಸ್ ಅಬ್ಸರ್ವೇಷನ್ನಲ್ಲಿ ಇಟ್ಕೊಂಡು ಪದೇ ಪದೇ PSA ರಿಪೀಟ್ ಮಾಡ್ತಾ ಇರ್ತೀವಿ 2 ತಿಂಗಳು 3 ತಿಂಗಳು ಗ್ಯಾಪ್ನಲ್ಲಿ. ಅವರಿಗೇನಾದರೂ ಇದೇ ಥರ PSA ಹೆಚ್ಚಾಗ್ತಾ ಇದೆ ಅಂತಂತಂದಾಗ ಅಂಥವರಿಗೆ ನಾವು ಫರ್ದರ್ ಟೆಸ್ಟಿಂಗ್ ಮಾಡ್ತೀವಿ. ಈ PSA ಟೆಸ್ಟ್ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದ್ರಿಂದ ಇದೊಂದು ಅನುಕೂಲ ಇರುತ್ತೆ. ಮೂರನೇದಾಗಿ, ನಾವು ಯಾವುದೇ ವಯಸ್ಸಿನ ವ್ಯಕ್ತಿ ಯೂರಿನರಿ ಸಿಂಪ್ಟಮ್ಸ್ ಇಟ್ಕೊಂಡು ಬಂದಾಗ, ಅಂತಂದರೆ ಮೂತ್ರ ವಿಸರ್ಜನೆಗೆ ಏನಾದರೂ ಒಂದು ತೊಂದರೆ ಆಗ್ತಾಯಿದೆ ಅಂತ ಆ ರೀತಿಯಾದಂತಹ ರೋಗ ಲಕ್ಷಣಗಳನ್ನು ಇಟ್ಕೊಂಡು ಬಂದಾಗ ನಾವು PSA ಟೆಸ್ಟ್ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಇದನ್ನು ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗು ರಿಸ್ಕ್ ಫ್ಯಾಮಿಲೀಸ್ನಲ್ಲಿ 40 ವರ್ಷಕ್ಕಿಂತ ಮೇಲ್ಪಟ್ಟು ಪ್ರಾರಂಭ ಆಗುತ್ತೆ. ಯಾರಿಗೆಲ್ಲ ಮೂತ್ರ ವಿಸರ್ಜನೆಗೆ ತೊಂದರೆ ಇರುತ್ತೋ ಅವರಿಗೆ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಪ್ರಾರಂಭ ಮಾಡ್ತೀವಿ. ಮತ್ತು ಇದು ಯಾವುದೇ ತೊಂದರೆಗಳು ಇಲ್ಲದೆ ಹೋದರೂ ಸಹಿತ ನಾರ್ಮಲ್ ಆಗಿರುವಂತಹ ವ್ಯಕ್ತಿಗೆ ಕೂಡ 50 ವರ್ಷ ಆದ ಮೇಲೆ ವರ್ಷಕ್ಕಲ್ಲದೆ ಹೋದರೆ ಕನಿಷ್ಠ ಪಕ್ಷ 2 ವರ್ಷಕ್ಕೆ ಒಂದು ಸಲ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ನ PSA ಟೆಸ್ಟ್ ಮೂಲಕ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀವಿ. ಇದರ ಬಗ್ಗೆ ನಾನು ಇನ್ನೊಂದಿಷ್ಟು ವಿವರವನ್ನು ನಿಮಗೆಲ್ಲ ನಂತರ ತಿಳಿಸ್ತೀನಿ. 2ನೇ ಹಂತದಿಂದ 2ನೇ ಹಂತ, 3ನೇ ಹಂತ ಹಾಗೂ 4ನೇ ಹಂತಗಳಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಸಾಮಾನ್ಯವಾಗಿ ಮೂತ್ರ ವಿಸರ್ಜನೆಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅಂತಂದರೆ
ಮೂತ್ರ ಮಾಡೋದಕ್ಕೆ ಅವಸರವಾಗಿ ಬಂದ್ಬಿಡೋದು, ಮೂತ್ರ ಮಾಡೋದಕ್ಕೆ ಹೋಗಿ ರೆಡಿ ಆದಮೇಲೆ ಕೂಡ ಮೂತ್ರ ವಿಸರ್ಜನೆ ಒಮ್ಮೆಲೇ ಶುರು ಆಗದಿರೋ ಸ್ವಲ್ಪ ಕಾಲಾವಕಾಶ ಕಳೆದು ಮೂತ್ರ ವಿಸರ್ಜನೆ ಸ್ಟಾರ್ಟ್ ಆಗುವಂಥದ್ದು. ಮತ್ತು ಅದು ಸರಾಗವಾಗಿ ಹೊರಗೆ ಬರದೆ ಕೆಲವು ಸಲ ಅದನ್ನು ಪ್ರೆಷರೈಸ್ ಮಾಡಿ ಅಂತಂದರೆ ಮುಕ್ಕಿ ಯೂರಿನನ್ನು ಆಚೆ ತೆಗೆಯುವಂತಹ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದು. ಒಂದೇ ಸಮನೆ ಮೂತ್ರ ವಿಸರ್ಜನೆ ಆಗದೆ ಹೋಗೋದು ನಿಲ್ಲೋದು ಅಂತಂದರೆ ತಡೆಯಾಗಿ ಯೂರಿನ್ ಪಾಸ್ ಮಾಡುವಂತಹ ಒಂದು ಪ್ರಕ್ರಿಯೆ ಆಗುವಂಥದ್ದು. ಅಥವಾ ಮೂತ್ರ ವಿಸರ್ಜನೆ ಆದಮೇಲೆ ಮೂತ್ರ ವಿಸರ್ಜನೆ ಸಂಪೂರ್ಣವಾಗಿ ಆಗಿದೆ ಅನ್ನುವಂತಹ ಒಂದು ತೃಪ್ತಿ ಇಲ್ಲದೆ ಆ ವ್ಯಕ್ತಿಗೆ ಇನ್ನೂ ಸ್ವಲ್ಪ ಮೂತ್ರ ಉಳ್ಕೊಂಡ್ಬಿಟ್ಟಿದೆ ಅನ್ನುವಂಥ ಒಂದು ಭಾವನೆ ಉಂಟಾಗುವಂಥದ್ದು. ಅಥವಾ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕಾದಂಥ ಪರಿಸ್ಥಿತಿ ಬರೋದು. ಹೀಗೆ ನಾನಾ ವಿಧವಾಗಿ ಈ ಯೂರಿನರಿ ಸಿಂಪ್ಟಮ್ಸು ಕಾಣಿಸ್ಬಹುದು. ಒಂದು ಏನು ಅಂತಂತಂದರೆ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಸಾಮಾನ್ಯವಾಗಿ ಕ್ಯಾನ್ಸರ್ನಿಂದ ಆಗದೆ ಹೋದರೂ ಸಹಿತ ಇದೇ ರೀತಿಯಾದಂತಹ ಒಂದು ರೋಗ ಲಕ್ಷಣಗಳಿರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಇರೋರು ಎಲ್ಲರಿಗೂ ಪ್ರಾಸ್ಟೇಟ್ ಕ್ಯಾನ್ಸರ್ ಇರೋದಿಲ್ಲ. 100 ಜನಕ್ಕೆ ಈ ರೀತಿಯಾದಂಥ ಸಿಂಪ್ಟಮ್ಸ್ ಇದ್ದರೆ ಕೇವಲ ಒಬ್ಬರಿಗೂ ಅಥವಾ ಇಬ್ಬರಿಗೂ ಮಾತ್ರ ಇದರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇರುವಂಥ ಸಾಧ್ಯತೆಗಳಿರುತ್ತೆ. ಆ ವ್ಯಕ್ತಿ ಯಾರು ಅನ್ನೋದು ನಮಗೆ ಹಾಗೆ ತಿಳಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರಿಗೇ ಆಗಲಿ ಮೂತ್ರದ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಏನಾದರೂ ಒಂದು ಈ ರೀತಿಯಾದಂತಹ ರೋಗ ಲಕ್ಷಣಗಳಿದ್ದರೆ ಅವರು ವೈದ್ಯರ ಹತ್ರ ಹೋಗಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆಯಾ ಅನ್ನೋದನ್ನು ಪರಿಶೀಲಿಸ್ಕೊಂಡು ಅದನ್ನು ಕ್ಲಾರಿಫಿಕೇಷನ್ ಮಾಡಿಕೊಳ್ಬೇಕು. 3ನೇ ಮತ್ತು 4ನೇ ಹಂತದಲ್ಲಿ ಈ ಯೂರಿನರಿ ಸಿಂಪ್ಟಮ್ಸ್ ಅಲ್ಲದೇನೆ ಆಹಾರ ಸೇವನೆ ಕಡಿಮೆ ಆಗುವಂಥದ್ದು, ತೂಕ ಕಡಿಮೆ ಆಗುವಂಥದ್ದು, ಅಥವಾ ಮೈ ಕೈಯಲ್ಲಿ ನೋವು ಬರುವಂಥದ್ದು. ಪ್ರತ್ಯೇಕವಾಗಿ ಹೇಳಬೇಕು ಅಂತಂತಂದರೆ ಬೋನಿ ಪೇನ್ಸ್ ಅಂತಂದರೆ ಮೂಳೆಗಳಲ್ಲಿ, ಹಲವಾರು ಮೂಳೆಗಳಲ್ಲಿ. ಯಾಕೆ ಅಂತಂದರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ ಮೂಳೆಗಳಿಗೆ ಸ್ಪ್ರೆಡ್ ಆಗುವಂತಹ ಒಂದು ವಿಶಿಷ್ಟ ಲಕ್ಷಣ ಹೊಂದಿರುತ್ತೆ. ಹಾಗಾಗಿ ಮೂಳೆಗಳಿಗೆ ಸ್ಪ್ರೆಡ್ ಆಗಿ ಅದರಲ್ಲಿ ನೋವು ಬರುವಂಥದ್ದು, ಈ ರೀತಿಯಾಗಿ ಅಥವಾ ಮೂತ್ರ ವಿಸರ್ಜನೆ ಸಂಪೂರ್ಣವಾಗಿ ನಿಂತು ಹೋಗುವಂಥದ್ದು. ಕೆಲವೊಮ್ಮೆ ಕಿಡ್ನಿಗಳು ಬ್ಲಾಕ್ ಆಗಿಬಿಟ್ಟು ಕಿಡ್ನಿಗಳು ಕಡಿಮೆ ಕೆಲಸ ಮಾಡೋದು, ಕಿಡ್ನಿ ಫೇಲ್ಯೂರ್ ಅಂತ ನಾವೇನು ಕರಿತೀವಿ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದು. ಈ ರೀತಿಯಾಗಿ ನಾನಾ ವಿಧವಾದಂತಹ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಬಹುದು. ಈ ರೀತಿಯಾದಾಗ ಅದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಥವಾ ಹೆಚ್ಚಿನ ಹಂತಗಳಲ್ಲಿ ಇದೆ ಅಂತ ವೈದ್ಯರಿಗೆ ಅದು ಗೊತ್ತಾಗತ್ತೆ. ಹಾಗಾಗಿ ಈ ಒಂದು ಪರಿಸ್ಥಿತಿಗೆ ಹೋಗೋ ತನಕನೂ ನಾವು ಕಾಯ್ದೇನೆ ಪ್ರಾರಂಭಿಕ ಹಂತದಲ್ಲೇ ಯಾವುದಾದ್ರೂ ಒಂದು ಸಣ್ಣ ರೋಗ ಲಕ್ಷಣ ಕಾಣಿಸ್ಕೊಂಡ್ರೂ ಕೂಡ ನಾವು ಅದನ್ನು ವೈದ್ಯರ ಹತ್ರ ಹೋಗಿ ಅವರಿಂದ ಪರಿಶೀಲನೆ ಮಾಡಿಸ್ಕೊಂಡು ಸೂಕ್ತವಾದಂತಹ ಚಿಕಿತ್ಸೆ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಮುಖ ಆಗೋದಕ್ಕೆ ಅವಕಾಶ ಇರುತ್ತೆ. ಇದುವರೆಗೂ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ರೋಗ ಲಕ್ಷಣಗಳೇನು ಅಂತ ತಿಳ್ಕೊಂಡಿದ್ದೀವಿ.